ರಾಂಗ್ ಫುಟೇಜ್ ಸಿಕ್ಕಿದೆ ಅಂದ್ರೆ 100% ನಾವೆಲ್ಲ ಸತ್ತೋಗಿದೀವಿ ಅಂತಾನೆ ಅರ್ಥ. ಇಲ್ಲ ಇಲ್ಲ ಇಲ್ಲ, ಸತ್ತಿದೀವಿ ಅಂತ ಅನ್ಫಾಲೋ ಮಾಡ್ಬಿಡ್ಬೇಡಿ ಪ್ಲೀಸ್. ಆರ್ಯನ್ ಸಮಾಧಾನ ಮಾಡ್ಕೋ, ಅಂತದೇನಾಗಲ್ಲ ಗುರು. ಏನು ಆಗಲ್ಲ, ನಿಂಗೆ ಗೊತ್ತಿಲ್ಲ ನಾವು ಸತ್ತೋಗಿದೀವಿ ಅಂತ ಅನ್ಫಾಲೋ ಮಾಡ್ಬಿಡ್ತಾರೆ ಅಷ್ಟೇ. ಅಯ್ಯೋ, ನಾನು ಅದನ್ನ ಹೇಳ್ತಾ ಇಲ್ಲ, ಸಿಚುವೇಶನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಏನು ಆಗೋದಿಲ್ಲ. ಹೇಗೋ ಏನೂ ಆಗಲ್ಲ, ಎಲ್ಲ ನಿನ್ನಿಂದಾನೆ. ನನ್ ತಪ್ಪೇನಿದೆ? ನನ್ ಮೇಲೆ ಯಾಕೆ ಎಗರಾಡ್ತಾ ಇದ್ಯಾ? ಮತ್ತೆ ಇಲ್ಲಿ ಕರ್ಕೊಂಡ್ ಬಂದಿದ್ ಯಾರು? ನೀನು. ನಿನ್ನಿಂದ ಈ ಕಾಸ್ಟ್ಲಿ ಬಂಗ್ಲೆಲಿ ಚೀಪ್ ಸಾವು ಸಾಯ್ತೀವಿ ನಾವು. ಯಾರು ಸಾಯಲ್ಲ, ಯಾಕೆ ಸುಮ್ನೆ? ನೋಡಿದ್ಯಾ ರಾರಾ ಸರಸಕ್ಕೂ ರಾರಾ ಶುರು ಆಯ್ತು. ನೋಡಿವಾಗ ನಮ್ ಸಾವಿನ ಬಗ್ಗೆ ಗಲೀಜು ಡಾರ್ಕ್ ಡ್ಯಾಂಕ್ ಕಮೆಂಟ್ಸ್ ಬರುತ್ತೆ ನಮ್ ರೀಲ್ಸ್ಗೆ. ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾರ್ತಿಕ್ ನಿನ್ ಮನೆ ಹಾಳಾಗ ಎಕ್ಕುಟ್ಟೋಗ, ಫ್ರೆಂಡ್ಸ್ ಎಲ್ಲ ಸತ್ತು ಹೋಗ್ತಾರೆ. ಹಲೋ ಫ್ರೆಂಡ್ಸ್, ನೀವ್ ನಿಮ್ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ತೀರಾ ಅಂದ್ರೆ ನನ್ ರೀಲ್ ನ ಮಿಸ್ ಮಾಡದೆ ಫುಲ್ಲು ನೋಡಿ. ನಾವ್ ಹೋಗ್ತಾ ಇದೀವಿ ದೇಶದ ವಿಶೇಷವಾದ ಅನ್ಡಿಸ್ಕವರ್ಡ್ ಜಾಗಕ್ಕೆ. ಅಲ್ಲಿದೆ ಸೀನಿಕ್ ಲ್ಯಾಂಡ್ಸ್ಕೇಪ್, ಮಸ್ತ್ ಆಗಿರೋ ಜಲಪಾತ, ವಿಶೇಷವಾದ ಪ್ರಾಣಿಗಳು, ಗಿಡಗಳು, ಮತ್ತೆ ಕಪಲ್ ಫ್ರೆಂಡ್ಲಿ ರೂಮ್ಸ್ ವಿತ್ ವೆಲ್ಕಮಿಂಗ್ ಫ್ಯಾಕಲ್ಟಿ. ಓನ್ಲಿ 23 hours ವಾಕಿಂಗ್ ಡಿಸ್ಟೆನ್ಸ್ ಫ್ರಮ್ ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಇಂದ. ಇದು ಪ್ಯಾರಡೈಸ್ ಆನ್ ಅರ್ತ್. ಯಾವ್ದೋ ಡಬ್ಬಾ ಪ್ಯಾರಡೈಸ್ ಇದು. ಇದನ್ನ ತೋರ್ಸ ಕರ್ಕೊಂಡ್ ಬಂದೆ ನಮ್ಮನ್ನ. ಈ ಪಾಪದ ಕಣ್ಣಿಂದ ಇದು ನೋಡ್ಬೇಕ ಈ ಪ್ಯಾರಡೈಸ್ ನ. ಲೇ, ರೀಲ್ ಮಾಡುವಾಗ ಮಧ್ಯದಲ್ಲಿ ಯಾಕೋ ಮಾತಾಡ್ತೀಯಾ? ಯಾಕೋ ಮಾತಾಡ್ಬಾರ್ದು ನನ್ ಮಕ್ಳ. ಆಮ್ಸ್ಟರ್ಡ್ಯಾಮ್ ಆಸೆ ತೋರಿಸಿ ಅಂಬೋರ ಕರ್ಕೊಂಡು ಹೋಗ್ತಾ ಇದೀರಾ. ಇದೆಂತ ಹೆಸರು ಇದು? ಅಂಬೋರ? ಇದು ಜಾಗದ ಹೆಸರಲ್ಲ, ಸಿನಿಮಾ ವಿಲನ್ ಹೆಸರು ತರ ಇದೆ. ಅಯ್ಯೋ ಅಣ್ಣ, ಅಂಬೋರ ಬರ್ತಿದ್ದಾನೆ, ಹೆಣ್ಮಕ್ಳು ಮಾನ ಕಾಪಡೆ ಅನ್ನೋ ತರ ಇದೆ ನನ್ ಮಕ್ಳ. ಅಯ್ಯೋ, ಕಿವಿಲ್ ಯಾಕೋ ಕಿರಿಸ್ತಾ ಇದೀಯಾ? ಕಾರ್ತಿಕ್ ತಾನೇ ಹೇಳಿದ್ದು ಹಿಡನ್ ಜೆಮ್ ತೋರಿಸ್ತೀನಿ ಅಂತ. ಇದ್ಯಾವ ಹಿಡನ್ ಜೆಮ್ ಇದು? ಮೊದ್ಲು ಹಿಂದೆ ಹೋಗು, ಫಸ್ಟ್ ಕ್ಲಾಸ್ ಇದು, ಮುಂದೆ ಬರ್ಬೇಡ. ಜನರಲ್ ಅಲ್ಲಿ ಸುಮ್ನೆ ಹೋಗಿ ಕೂತ್ಕೋ. ಮತ್ತೆ ಬಂಗ್ಲೆ ಇದೆಯಲ್ಲ, ನಮ್ಮ ಮಾವ ಇದನ್ನ ಬಚ್ಚಿಟ್ಟಿದ್ರು. ಹೋದ್ ವಾರ ವಿಲ್ ನಲ್ಲಿ ಇದ್ರ ಬಗ್ಗೆ ಗೊತ್ತಾಯ್ತು ನಂಗೆ. ಅಂದ್ಮೇಲೆ ನಮ್ ಪಾಲ್ಗೆ ಹಿಡನ್ ಜೆಮ್ ಆಯ್ತಲ್ವಾ. ಏನ್ ಲೊಚುಕ್ ಅಂತ ಇದ್ಯಾ? ಕಾಂಚಲಿ ಜಾಸ್ತಿ ಆಯ್ತು ಮಗನೇ ನಿಂದು. ಆರ್ಯನ್, ಇವಂದು ಆರ್ಆರ್ ಜಾಸ್ತಿ ಆಗಿದೆ. ಏಯ್, ಜಾಸ್ತಿ ಗಾಂಚಲಿ ಮಾಡಿದ್ರೆ ಆಮ್ಸ್ಟರ್ಡಾಮ್ ಬೀದಿನಲ್ಲಿ ನೇಕೆಡ್ ಆಗಿ ಮಾರ್ಬಿಡ್ತೀನಿ ಅಷ್ಟೇ. ಮತ್ತೇನಾದ್ರೂ ಓವರ್ ಆಗಿ ಮಾತಾಡ್ಕೊಂಡು ನಾಲ್ಗೆ ಉದ್ದ ಮಾಡ್ದೆ ಅಂತ ಇಟ್ಕೋ, ಮೇಲ್ಗಡೆ ಕೂರ್ಸಿ ಓಪನ್ ಏರ್ ಟ್ರಾವೆಲ್ ಮಾಡಿಸ್ತೀನಿ ಅಷ್ಟೇ. ಏಯ್, ನೀನು ಅಷ್ಟೇ ಸದ್ದು. ನಾನೇನ್ ಮಾಡ್ದೆ? ಗಾಂಚಲಿ ಮಾಡಿದ್ರೆ ಗುಂಬಿಟ್ಟು ಊರ್ ಬಾಗಿಲು ಮಾಡ್ಬಿಡ್ತೀನಿ. ಚುಪ್. ಅಲ್ಲ, ನಾನು ಶಟ್ ಅಪ್. ಹೀಗೆ ಸುಮ್ನೆ ಇರ್ಬೇಕು. ಗುರು ಕಾರ್ತಿಕ್, ಈ ಬಡವರಿಂದ ನೆನಪಾಯ್ತು, ಮನೇಲಿ ತುಂಬಾ ಸಮಸ್ಯೆ ಇದೆ ಕಣ. ರೀಲ್ಸ್ ಬದಲು ಓನ್ಲಿ ಫ್ಯಾನ್ಸ್ ನಲ್ಲಿ ಕಂಟೆಂಟ್ ಹಾಕಿದ್ರೆ ಹೇಗೆ ಅಂತ ಯೋಚಿಸ್ತಾ ಇದ್ದೆ. ಗುಡ್ ಐಡಿಯಾ. ಇಂಟರ್ನೆಟ್ ಅಲ್ಲಿ ತುಂಬಾ ದುಡ್ಡಿದೆ. ಜನ ಕ್ಲೀವೇಜ್ ತೋರಿಸ್ಕೊಂಡು ಸಿಕ್ಕಾಪಟ್ಟೆ ದುಡ್ಡು ಮಾಡ್ತಾ ಇದಾರೆ. ನೋಡು, ಕ್ಲೀವೇಜ್ ನನಗೂ ಇದೆ. ಹೌದು, ಅದೇನೋದಾದ್ರೆ ಚಿಕ್ಕದಾಗಿದೆಯಲ್ಲ, ಅದಕ್ಕೆ ಯೂಸ್ ಮಾಡ್ತೀನಲ್ಲ. ಬಳಸ್ಕೊಂಡು ಇಷ್ಟು ದೊಡ್ಡದು ಮಾಡ್ಕೋತೀನಿ. ಫಸ್ಟ್ ಕಸ್ಟಮರ್ ಜಗ್ಗು ಆಗ್ತಾನೆ. ನನ್ ಮಕ್ಳ ಹೆಸರು ಹೇಳಿದೀನಿ, ನನ್ನ ನಮ್ ತಂದೆ ಹೆಸರಲ್ಲಿ ಕರಿಬೇಡಿ ಅಂತ. ನಿನ್ನಲ್ಲ, ನಿಮ್ಮ ಅಪ್ಪನ ಹೆಸರು ಹೇಳಿದ್ದು ನಾನು. ನಿಮ್ ಮನೇಲಿ ನಡೀತಿರೋ ಜನಸಂಖ್ಯೆ ಸ್ಫೋಟ ನೋಡ್ತಿದ್ರೆ ಓನ್ಲಿ ಫ್ಯಾನ್ಸ್ ಮಾತ್ರ ನಿಮ್ ಮನೆ 4 ಭಾಗ ಆಗೋದನ್ನ ತಡೆಯೋಕ್ ಆಗೋದು. ಜಗ್ಗು ಹೇಳು ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳಕ್ಕೆ. ಹೆಂಡ್ತಿನ ಇಲ್ಲ ಪ್ರಿಂಟಿಂಗ್ ಪ್ರೆಸ್ ಪಟ್ ಅಂತ ಮಕ್ಕಳನ್ನ ಹುಟ್ಟಿಸ್ತಾ ಇದಾರೆ. ನಾನ್ ಕೊನೆದಾಗ ಹೇಳ್ತಾ ಇದ್ದೀನಿ, ನನ್ನ ಹೆಸರು ಆಕಾಶ್, ನನ್ನ ತಂದೆ ಹೆಸರಲ್ಲಿ ನನ್ನ ಕರಿಬೇಡಿ. ಸರಿ ಜಗ್ಗೋರೆ. ಸಾರಿ ಜಗ್ಗೋರೆ. दिवसातनं मार्केटला डाय बिल जास्त होय थोडा म्हणून गाणे निघत नाही. गजबे लोक करायला लागले सीन ड्राय. कोण होतंय दादा, कोण डॉन आणि कोणतं होतंय बाय. दिवसातनं मार्केटला डाय. ಕರಣ್, 2 ತಿಂಗಳಿಂದ ಎಲ್ಲಿ ಕಾಣೆ ಆಗಿದ್ದೆ? ಇಲ್ಲೇ ಇದ್ನಲ್ಲ ನಾನು ಪಕ್ಕದಲ್ಲೇ, ಜೈಲಲ್ಲಿ. ಜೈಲಕ್ಕೆ? ಅದು ಅಪ್ಪನ್ ಸಫಾರಿ ಸೂಟ್ ಹಾಕೊಂಡು ಹೊರಗೋಗಿದ್ದೆ. ಹೌದಾ? ತಂದೆ ಸಫಾರಿ ಸೂಟ್ ಹಾಕೊಂಡಿದ್ದಕ್ಕೆ ಜೈಲ್ಗೆ ಹೋದ?
ಅದು ಅಪ್ಪನ್ ಸಫಾರಿ ಸೂಟ್ ಹಾಕೊಂಡು ಹೊರಗ್ ಬಂದೆ. ಒಬ್ಬ ನನ್ನ ವ್ಯಾಲೆ ಅವನು ಅಂತ ಅನ್ಕೊಂಡು ಗಾಡಿ ಕೀ ಕೊಟ್ಟ, ತಗೊಂಡು ಹೋಗು ಅಂತ. ನಾನ್ ಸೂಪರ್ ಆಗಿ ತಗೊಂಡ್ ಲೋಕಪುರಕ್ಕೆ ಹೋದೆ. ಮಳೆ ಬರ್ತಿತ್ತು, ಮೇಲೆ ಗಡ 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 ಅಂತಿತ್ತು, ಹಿಂದೆ ಜಲ್ 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 ಯಾರ್ದು? ಅಯ್ಯೋ, ಬ್ಯಾಕ್ ಸೀಟ್ ಅಲ್ಲಿ 2 ಬಿಯರ್ ಬಾಟಲ್ ಡ್ಯಾನ್ಸ್ ಮಾಡ್ತಿತ್ತು, ಖಾಲಿ ಮಾಡ್ದೆ. ಅದಕ್ಕೆ ನಿನ್ನ ಡ್ರಿಂಕ್ ಅಂಡ್ ಡ್ರೈವ್ ಕೇಸಲ್ಲಿ ಒಳಗ್ ಹಾಕಿದ್ದಾರೆ. ಇಲ್ಲ ಗುರು, ಬಿಯರ್ ಕುಡಿದ್ಮೇಲೆ ನಂಗೆ ಸುಸ್ಸು ಬಂತು. ಗೋಡೆ ಮೇಲೆ ಸುಸ್ಸು ಮಾಡಕ್ ಹೋದೆ, ಹಿಂದೆಯಿಂದ ಸೌಂಡ್ ಬಂತು, ಏನೋ ಗೋಡೆ ಮೇಲೆ ಕ್ಯೂರಿಂಗ್ ಮಾಡ್ತಿದ್ಯಾ ಅಂತ. ಆಗ್ಲೇ ನನಗೆ ಗೊತ್ತಾಗಿದ್ದು ನಾನು ಪೊಲೀಸ್ ಸ್ಟೇಷನ್ಗೆ ಸುಸ್ಸು ಮಾಡ್ತೀನಿ ಅಂತ. ಅಂದ್ರೆ ನಿನ್ನ ವ್ಯಾಂಡಲಿಸಂ ಕೇಸಲ್ಲಿ ಒಳಗ್ ಹಾಕಿದ್ದಾರೆ. ಇಲ್ಲ ಮಗ, ಆ ಪೊಲೀಸ್ ಅವ್ನ್ ಕೇಳ್ದ, ಏನ್ ಮಾಡ್ತಿದ್ಯಾ ಅಂತ. ನಾನ್ ಕಾನೂನ್ ಮೇಲೆ ಸುಸ್ಸು ಮಾಡ್ದೆ ಅಂದೆ. ಅಷ್ಟೇ. ಇಷ್ಟು ಚಿಕ್ಕ ವಿಷಯಕ್ಕೆ ನನ್ನ ಜೈಲ್ಗೆ ಹಾಕಿದ್ರು. ಹೋಗ್ಲಿ ಬಿಡು. ಆದ್ರೆ ನನಗ್ ಬೇಜಾರಾಗ್ತಿರೋದೇನಂದ್ರೆ, ನನ್ ತಂದೆ ನನ್ನ ನೋಡಕ್ಕೆ ಜೈಲಿಗೆ ಒಂದ್ಸಲನೂ ಬಂದಿಲ್ಲ ಕಣೋ, ಬಂದಿಲ್ಲ. ಅದ್ ಹೇಗ್ ಬರ್ತಾರೆ ಕರಣ್? ಅವ್ರ ಸಫಾರಿ ಸೂಟ್ ನ ಹಾಕೊಂಡು ನೀನ್ ಜೈಲಿಗೆ ಹೋಗಿದ್ದಲ್ವಾ? ಟಾಂಗ್ ಕೊಡ್ತಿದ್ಯಾ? ನನ್ ಕಾಲ್ ಎಳಿತಾ ಇದ್ಯಾ ಅಲ್ವೋ? ಇವತ್ತು ನೀವುಗಳು ಬಣ್ಣ ತೋರಿಸ್ಬಿಟ್ರಿ. ಏ, ಅದು ಹಾಗಲ್ಲ ಏನ್ ಟ್ರಿಪ್ ಇದು ಬ್ರೋ? Lungs is injurious to health. Tobacco, please ready the investment before documenting. ಅಯ್ಯೋ ನಶೆ ನನ್ ಮಗ್ನೆ, ಇಷ್ಟ್ ನಶೆ ಮಾಡ್ಕೊಂಡು ಹೊಗೆ ಬಿಡ್ತಿದ್ರೆ ಅದೇ ಗೂಡಲ್ ಗಿಡ ಬೆಳೆಯುತ್ತೆ. ಅದನ್ನು ನಶ ಮಾಡ್ತೀನಿ ಬಿಡು. ಗುರು, ನನ್ಗೆ ಹಸುವಾಗ್ತಿದೆ. ದಮ್ ಹೊಡೆದ್ಮೇಲೆ ಹಸುವಾಗತ್ ನನಗೆ. ಪಿಂಕು, ತಿನ್ನಕ್ಕೇನಾದ್ರು ಕೊಡೋ ನನಗೆ. ಕರಣ್, ತಿನ್ನಕ್ಕೇನಾದ್ರು ಕೊಡೋ ನನಗೆ. ದೂರ ಕುತ್ಕೋ. ನಾನೇ ನಿನ್ ಗಂಡನ, ನಿನ್ ಕೇಳ್ದಂಗ್ ನಿನಗೆ ಊಟ ಕೊಡೋದಕ್ಕೆ. ಮತ್ತೆ ನೀನ್ ಹೆಂಡತಿ ಆಗ್ಬಿಡು. ಅಯ್ಯೋ, ಮಿಂಚಿನ ಓಟ ಅನ್ಕೊಂಡಿದ್ಯಾ ನೀನು? ಘಾಟಲ್ ಸಾವಿನ ಆಟ ಆಡ್ತಿದ್ಯಾ ಹೆಂಗೆ? ಬೇಡ ಕಣು, ಬಾರೋ ಕುತ್ಕೋ ಒಳಗೆ. ಹುಟ್ಟಿಲ್ಲ ಅನ್ನಿಸ್ಬಿಡ್ತೀನಿ. ಏನ್ ಗಾಂಚಲಿನ? ಬಾರೋ ಕುತ್ಕೋ ಕರಣ್, ಕುತ್ಕೋ. ರೋಡ್ ರೇಜ್ ಇಸ್ ನೆವರ್ ದ ಸೊಲ್ಯೂಷನ್ ಮ್ಯಾನ್. ಡೋಂಟ್ ಗೆಟ್ ಇನ್ವಾಲ್ವ್ಡ್. ಹಿ ಲೆಫ್ಟ್ ನಾ. ಬ್ರೋ, ಏನ್ ಇಂಗ್ಲಿಷ್ ಮಾತಾಡ್ತೀಯಾ ಬ್ರೋ? ನೀನ್ ಇಂಗ್ಲಿಷ್ ಕೇಳಿದ್ರೆ ಆ ಶಶಿ ತರೂರು ಟ್ರಿಪ್ ಹೊಡಿತಾರೆ. ಬಾಯಿ ಮುಚ್ಚಲಿ. ನಮ್ಮ ಅಪ್ಪ ಅಮ್ಮ ಚೆನ್ನಾಗಿದ್ದಾರೆ. ಚಪ್ಲಿ ಸೇವೆ ಮತ್ತೆ ಉಗಿಯೋದಲ್ದೇನೆ ಹೊಟ್ಟೆಗೆ ಊಟ ಹಾಕ್ತಾರೆ. ನಿಮ್ಮ ಅಪ್ಪ ಅಮ್ಮನ್ ತರ ಅಲ್ಲ. ಅವ್ರು ಹಿಂದೆ ಕಾಣ್ತಾನೆ ಇಲ್ಲ. ಎಲ್ ಮಾಯ ಆದ್ರು? ನೀನ್ ಪಿಂಕು ಬಗ್ಗೆ ಯೋಚಿಸು. ಒಬ್ಬ ಅಡಿಕ್ಟು ಮತ್ತೆ ಕಳ್ಳನ್ ಮಧ್ಯ ಕಾರಲ್ಲಿ ಲಾಕ್ ಆಗಿದ್ದಾನೆ. ಅಯ್ಯೋ ಪಾಪ ಕಂದ. ಕಂದಮ್ಮ ನಮ್ ಜೊತೆಗೆ ಕಾರ್ನಲ್ಲಿ ಬರ್ತಾ ಇದೆ. ಮಿಸ್ಟರ್ ಜಶು. ಏನ್ ಗುರು ನೀನು? ಹೌದು, ಈ 7ನೇ ಅದ್ಭುತ ಆಗಿದ್ ಹೇಗೆ? ನಿಮ್ಮ ಅಪ್ಪ ಅಮ್ಮ ನಿಂಗೆ ಪರ್ಮಿಷನ್ ಹೇಗ್ ಕೊಟ್ರು? ನಿಮ್ ಮನೇಲಿ ನಿನ್ನ ನಾಯಿ ತರ ಕಟ್ಟ ಹಾಕಿರ್ತಾರೆ ಅಲ್ವಾ? ನಾನು ಅದೇ ಅನ್ಕೊಂಡೆ. ಕಡ್ಡ ಬಿಟ್ಟಿರೋ ಈ ಸಿಂಡ್ರೆಲಾಗೆ 2 ರಾತ್ರಿ ಹೇಗ್ ಪರ್ಮಿಷನ್ ಸಿಕ್ತು ಅಂತ. ಜಶು, ಏನ್ ಗೊತ್ತಾ, ನಿಮ್ ಮನೆ ಗಿಡಗಳಿಗೆ ನಿನ್ಗಿಂತ ಜಾಸ್ತಿ ಬೆಳಕು ಸಿಕ್ತಿರುತ್ತಲ್ವೋ. ದ ಓನ್ಲಿ ಡಿ a woman would want from you is vitamin D. ಅದು ಕೂಡ ಇಲ್ಲ ನಿನ್ ಹತ್ರ ಕೊಡಕ್ಕೆ. ಇವನ್ ಡೆಲಿವರಿ ಆಗಿತ್ತಲ್ಲ, ಅದು ಕೂಡ ಹೋಮ್ ಡೆಲಿವರಿನೇ. ಇವನ್ ತರ ಹುಡುಗರು ಸ್ಕೂಲ್ ಬಂಕ್ ಮಾಡಿ ಎಲ್ಲಿಗೆ ಹೋಗ್ತಾರೆ? ಎಲ್ಲಿಗೆ? ಟ್ಯೂಷನ್. ಅದು ಸ್ಕೂಲಿಂದ ಟ್ಯೂಷನ್ಗೆ ಹೋಗೋ ಪ್ರಯಾಣ ಇರ್ತಿತ್ತಲ್ಲ, ಅದು ಇವ್ರಿಗೆ ಸಿಂಹದ ಮರಿ ಸೈನ್ಯ ತರ ಅಡ್ವೆಂಚರಸ್ ಆಗಿರ್ತಿತ್ತು. ಬಟ್ ಆನ್ ಸೀರಿಯಸ್ ನೋಟ್, ನಿಮ್ಮ ಅಪ್ಪ ಅಮ್ಮನಿಂದ ನಿಂಗೆ ಪರ್ಮಿಷನ್ ಹೇಗ್ ಸಿಕ್ತು ಅಂತ ಸ್ವಲ್ಪ ಹೇಳ್ತ್ಯಾ? ಅದು ನನಗೆ ಡಿಸ್ಟಿಂಕ್ಷನ್ ಮಾರ್ಕ್ಸ್ ಬಂತಲ್ಲ, ಅದಕ್ಕೆ ಅಪ್ಪ ಅಮ್ಮ ಅಂದ್ರು ಟ್ರಿಪ್ಪಿಗೆ ಹೋಗ್ಬಾ ಅಂತ. ಹೌದಾ? ಈ ತರ ರೇಟ್ ಕಾರ್ಡ್ ನಡೀತಿದ್ಯಾ ಮನೇಲಿ? ಈ ತರ ಡಿಸ್ಟಿಂಕ್ಷನ್ ಸಿಕ್ಕಿದ್ರೆ ಮನೇಲಿ ನಿನ್ ಫ್ರೆಂಡ್ಸ್ ಜೊತೆ ಹೋಗೋಕೆ ಪರ್ಮಿಷನ್ ಕೊಡ್ತೀವಿ. ಟಾಪ್ ಬಂದ್ರೆ ದಮ್ಮೊಡೆಕ್ ಚಾನ್ಸ್ ಸಿಗುತ್ತೆ. ಗೋಲ್ಡ್ ಮೆಡಲ್ ಸಿಕ್ತು ಅಂದ್ರೆ ಕೋಕ್ ನಶೆನೂ ಮಾಡ್ಬೋದು. ಜಾಬ್ ಸಿಕ್ತು ಅಂದ್ರೆ ಥೈಲ್ಯಾಂಡ್ ಹೋಗಿ ಬರೋದು. ಸಾಕು, ನಿಲ್ಸೋ. ಲಿಮಿಟ್ ಇರುತ್ತೆ. ಬೈಕ್ ಬಂದಾಗ ಮಾತಾಡ್ತಿದ್ಯಾ? ಆಗುತ್ತೆ. ಎಲ್ಲಿ? ಬಿಡು, ಆಯ್ತು. ಅಲ್ಲಿ ನೋಡು. ಏನು 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 ಏನು? ನಾರ್ಮಲ್ ಪ್ರಪಂಚ ನೋಡಿದ್ಯಾ ನೀನು? ನಾರ್ಮಲ್ ಪ್ರಪಂಚ ಈ ತರ ಇರುತ್ತೆ. ನೋಡು ಬೇಗ. ಅಲ್ಲಿ ನೋಡು, ಗಿಡ ಮರ ಇದೆ. ಅಲ್ಲಿ ನೋಡು, ಅಲ್ಲೊಬ್ಬ ಮನುಷ್ಯ ಇದ್ದಾನೆ. ಅವ್ರಿಗೂ 2 ಕಾಲು ಇರುತ್ತೆ. ನಮ್ ತರ 2 ಕೈಯೂ ಇರುತ್ತೆ.
ಹೆಂಗ್ಸು ಮಾತಾಡ್ದ ಗಾಂಪ ಮಾತಾಡ್ದ. ಅಯ್ಯೋ ಹಳ್ಳಿ ಹೆಂಗಸರನ್ನಾದ್ರೂ ಬಿಟ್ಬಿಡೋ ವಿಕೃತಕಾಮಿ. ಪಾಪ ಬೆಂಕಿಲಿ ಅರಳಿದ ಹೂವು ಮಡಿಕೆನಲ್ಲಿ ನೀರ್ ತರಕ್ ಹೋಗ್ತಿದಾರೆ. ಅವ್ರ ಮೇಲೂ ನಿನ್ ಕಣ್ ದೃಷ್ಟಿನ ಹಾಕ್ಬೇಡ. ನಿಮ್ಮಂತವ್ರಿಂದಾನೇ ಐಟಮ್ ಸಾಂಗ್ಗಳು ಜಾಸ್ತಿ ಆಗ್ತಾ ಇರೋದು. ಅದನ್ನ ನೋಡ್ತಾ ಇರೋ ಗಲೀಜ್ ಆಡಿಯನ್ಸ್ ಗಳು ನೀವೇನೆ. ಆಫೀಸಲ್ಲಿ ಇವನಿಂದ 3 ಜನ ಹುಡುಗರು ಜಾಬ್ ರಿಸೈನ್ ಮಾಡಿದ್ದಾರೆ. ಅವ್ರಿಗೆ ಅಮೆರಿಕಾದಲ್ಲಿ ಕೆಲಸ ಸಿಕ್ಕಿತ್ತು. ಊರಿಗೆ ಹೋಗಿ ಹಣ್ಣು ಮಾರ್ತಾ ಇದಾರೆ. ಪಾಪ ಬಡ ಹುಡುಗಿರು ನಿರುದ್ಯೋಗಿ ಆಗೋಕೆ ರೆಡಿ ಇದಾರೆ. ಆದ್ರೆ ನಿನ್ ಜೊತೆ ಒಂದೇ ಕಡೆ ಕೆಲಸ ಮಾಡೋಕೆ ರೆಡಿ ಇಲ್ಲ. ಪರ್ವಟ್, ನಾನ್ ರಚನಾ ಹತ್ರ ಕೇಳ್ದೆ ಟ್ರಿಪ್ ಬರ್ತೀಯಾ ಅಂತ. ಪೀರಿಯಡ್ಸ್ ಅಂತೆ, ನೋವಿತ್ತು. ಆದ್ರೂ ಪಾಪ ಆ ಹುಡುಗಿ ಬರೋದಕ್ಕೆ ರೆಡಿ ಇದ್ಲು. ಆದ್ರೆ ಜಗ್ಗು ಬರ್ತಾ ಇದ್ದಾನೆ ಅಂತ ಗೊತ್ತಾಗಿದ ತಕ್ಷಣ ಅವ್ರ ಮಾವ ಸತ್ತೋದ್ರು. ಅವ್ರ ಮಾವ ಸತ್ತೇ ಹೋದ್ರು. ಮತ್ತೆ ಇನ್ನೊಂದು ವಿಷಯ ಏನು ಅಂತ ಗೊತ್ತಾ? ಅವ್ರ ಅಮ್ಮಂಗೆ ಅಣ್ಣನೇ ಇರ್ಲಿಲ್ಲ. ಅವ್ರ ಅಮ್ಮಂಗೆ ಅಣ್ಣನೇ ಇರ್ಲಿಲ್ಲ ನೋಡ್ರಪ್ಪ. ಯೋಚ್ಸು, ನಿನ್ನಿಂದಾಗಿ ಆ ಹುಡ್ಗಿ ತಲೆಯಲ್ಲಿ ಏನೇನೆಲ್ಲ ಓಡಿರ್ಬೇಡ ಅಂತ. ಅವ್ರ ಮಾವ ಹುಟ್ಟಕ್ ಮುಂಚೆನೆ ಸಾಯಿಸ್ಬಿಟ್ಟಿಯಲ್ಲ ಕಂಸ. ನಾನು ನೋಡಿದ್ದೀನಿ. ಅವತ್ ಇವನ್ ಜೊತೆ ರೂಮ್ಗೆ ಹೋಗಿದ್ದೆ. ಇಬ್ರು ಹುಡುಗಿರು ಒಳಗ್ ಸ್ನಾನ ಮಾಡ್ತಿದ್ರು. ಗುರು ಅದು ಜೆಂಟ್ಸ್ ವಾಶ್ರೂಮು. ರೂಮ್ ಅಂದ್ರೆ ರೂಮ್ ಅಷ್ಟೇನೆ. ಟೋಲ್ ಗೇಟ್ ನಡೆಸ್ತಿದ್ದೀರಾ ಅಥವಾ ವಸೂಲಿ ಸೆಂಟ್ರಾ? ಕೊಡ್ತೀನಿ, ಏನ್ ಗ್ಲಾಸ್ ಹೊಡೆದಾಕ್ಬಿಡ್ತೀಯಾ? ಆರ್ಯನ್ ಕ್ಯಾಶ್ ಕೊಡಲಿ. ಗುರು ನಿಂಗೆ ಹೇಳ್ದೆ ತಾನೆ ನಂಗೆ ದುಡ್ಡಿನ ಸಮಸ್ಯೆ ಇದೆ ಏನ್ ಅಂತ. ಲಕ್ಷ ಕೇಳ್ತಾ ಇದೀನ? ಚಿಲ್ಲರೆ ಕಾಸು ಕೇಳ್ತಾ ಇರೋದು. ಜಗ್ಗು ನಿನ್ನ ಹತ್ರ ಇಟ್ಟಿದ್ಯೇನೋ? ಓನ್ಲಿ UPI. ನಿನ್ನ ಹತ್ರ ಚೇಂಜ್ ಇದ್ರೆ ಕೊಡೋ. ನಿಮ್ಮ ಮಮ್ಮಿ ಖರ್ಚಿಗೆ ಅಂತ ದುಡ್ಡು ಕೊಟ್ಟಿರ್ತಾರಲ್ವಾ? ಟೋಲ್ ಓಪನ್ ಆಯ್ತು, ನಡಿ ನಡಿ. ಅದು ಸರ್ ಅಯ್ಯೋ, ದುಡ್ಡು. ಯಾವ ದುಡ್ಡು ಗುರು? ಅದೇ ದುಡ್ಡಲ್ಲಿ ಚಾಕ್ಲೇಟ್ ತಗೋಬಹುದು ಬಾ. ಚಾಕ್ಲೇಟಾ? ಅಯ್ಯೋ ಕಳ್ಳನ ಮಗನೇ, ಟೋಲ್ ದುಡ್ಡಲ್ಲಿ ಚಾಕ್ಲೇಟ್ ಯಾರೋ ತಗೋತಾರೆ? ಏಯ್ ಏನ್ ಅಂದರ್ ಬಹರ್ ಆಡ್ತಿದ್ಯಾ? ನಾವಂತೂ ಟೋಲ್ ದುಡ್ಡು ಕಟ್ಟಲ್ಲ. ಇವನು ಗೌರ್ಮೆಂಟ್ ಕಡೆವನು. ದಡ್ ನನ್ ಮಗನೇ, ಏಯ್ ನಡಿಯೋ, ಅವನೇ ನಿನ್ ಗರ್ಲ್ ಫ್ರೆಂಡ್ ಅಣ್ಣನ. ಅಯ್ಯೋ ಡ್ರೈವ್ ಡ್ರೈವ್ ಡ್ರೈವ್. ಗುರು ನನಗೆ ಜೋರ ಸುಸು ಬರ್ತಾ ಇದೆ, ಹೋಗ್ತಾ ಇದೀನಿ. ಅಯ್ಯೋ, ದಿನಕ್ಕೆ ಎಷ್ಟ್ ಸರಿ ಸುಸು ಮಾಡ್ತೀಯೋ? ಮನುಷ್ಯನ ಅಥವಾ ತೂತ್ ಮಾಡ್ಕೆನ ಇವನು? ನಡಿಯೋ ಗುಲಾಮ, ಲಗೇಜ್ ಎತ್ಕೋ. ನಿಮ್ಮ ಅಪ್ಪನ್ ಗುಲಾಮ ಅಲ್ಲ ನಾನು. ನಮ್ಮ ಅಪ್ಪಂಗಲ್ಲ, ನನ್ನ ಗುಲಾಮ ನೀನು. ಸುಮ್ನೆ ತೆಗಿ. ಇಂಥ ಮಾಲೀಕ ಬೇಡ ನನಗೆ. ಏನ್ ಸಮಾಚಾರ ಕಾರ್ತಿಕ್ ಅಣ್ಣ? ಏನೋ ಫ್ಲಾಟ್, ಕೇರಮ್ ಬೋರ್ಡ್, ಟೆನ್ನಿಸ್ ಕೋರ್ಟ್, ಬಾಯ್. ಏಯ್, ಏನೋ ಮಾಡ್ತಾ ಇದ್ಯಾ? ಇವಾಗ ಮಜಾ ಬರ್ತಾ ಇಲ್ಲ. ದಪ್ಪ ಇದ್ದಾಗ್ಲೇ ಚೆನ್ನಾಗಿತ್ತು. ಯಾರ್ ನೋಡಿದ್ರು ಮಕ್ಕಳು ಇದೇ ಗಾಂಚಲಿ ಮಾಡ್ತಾರೆ. ನನ್ ಮಗನ್ ದಪ್ಪ ಇದ್ದಾಗ ದಪ್ಪ ಅಂತ ಅಂದ್ರು. ಈಗ ಸಣ್ಣ ಆಗಿದ್ದೀನಿ, ಸಣ್ಣ ಅಂತ ಆಡ್ಕೋತಾ ಇದಾರೆ. ಆದ್ರೆ ಈಗ ನಿಮ್ದು ಪಾಮ್ ತರ ಇಲ್ಲ. ಈಗ ಕಾರ್ಡ್ ಕಲ್ ತರ ಆಗಿದ್ದೀರಾ. ಅಲ್ಲಿರೋ ಕಾರ್ಡ್ ಕಲ್ ಬಿಡು, ಇಲ್ಲಿ ಮೆತ್ತಗಿದೆ. Hey! Stop touching me all the time, you satromaniac. You need to learn about touch, huh? This is good touch and this is bad touch. Proper poverty war. ಗುರು, ಈ ಗುಡ್ ಟಚ್ ಬ್ಯಾಡ್ ಟಚ್ ಏನ್ ಗುರು? ನೀವೆಲ್ಲ ನನ್ನ ಸರ್ಕಾರಿ ಕ್ರೀಪ್ ಅಂತ ಘೋಷಿಸ್ತಾ ಇದ್ದೀರಾ? ತಾತ ನಮಸ್ಕಾರ. ನೀವ್ ಇಲ್ಲೇ ಸಿಗತ್ತು ಅಂತ ನನ್ ಚೆನ್ನಾಗ್ ಗೊತ್ತಿತ್ತು. ನಿಮ್ಗೆ ಇಲ್ಲಿ ಏನೇ ಬೇಕಾದ್ರೂ ನಾನ್ ತಂದ್ಕೊಡ್ತೀನಿ ಎನಿ ಟೈಮ್. ಆದ್ರೆ ನನಗೆ ಇವತ್ತು ಜೋರ ಚೂಸು ಬರ್ತಿದೆ. ಹಿಂಗೋಗಿ ಹಿಂಗ್ ಬರ್ತೀನಿ, ಆಡ್ಬಿದೆ ನಿಮ್ಗೆ. ಬರ್ತೀನಿ. ಈ ಹಳ್ಳಿ ಸ್ನೂಪ್ ಡಾಗ್ಗೆ ಏನಾದ್ರು ಮಾಡ್ಬೇಕು. ನಂಗೆ ತುಂಬಾ ಟೆನ್ಷನ್ ಆಗ್ತಾ ಇದೆ. Welcome to Ekaki Villa. That's such a shit name, no? Ekaki. ಪಿಂಕು ಅನ್ನೋ ಹೆಸರಿಟ್ಕೊಂಡಿರೋರು ಇನ್ನೊಬ್ರು ಹೆಸರು ಮೇಲೆ ಕಮೆಂಟ್ ಮಾಡೋದು ತುಂಬಾನೇ ತಪ್ಪು. ನಾನು ನನ್ನ ಮಗನ ಹೆಸರನ್ನ ಪುಂಗ ಅಂತ ಇಡ್ತೀನಿ, ಮಂಗ ಅಂತ ಇಡ್ತೀನಿ, ಆದ್ರೆ ಪಿಂಕು ಅಂತ ಮಾತ್ರ ಇರೋದಿಲ್ಲ. ಬರ ಆರ್ಯನ್. ಆಗತ್ತೆ. ಕೆಲವು ಸಲ ಕೆಲವ್ರ ಭವಿಷ್ಯ ಅವ್ರ ಮುಖದ ತರಾನೇ ಇರುತ್ತೆ, ಖರಾಬಾಗಿ. ಆರ್ಯನಣ್ಣ, ಒಂದ್ ಸ್ವಲ್ಪ ಬ್ರಷ್ ಮಾಡೋಣ. ಯಾಕೋ? ನೀನ್ ಅವ್ನ್ ಬುಡ ನೆಕ್ಕಿ ನಿನ್ ಬಾಯ್ ಗಬ್ ನಾರ್ತಾ ಇದೆ. ಹೆಂಗ್ ಪಂಚ್ ಕೊಡ್ತೀನಿ ಅಂದ್ರೆ ತಲೆಗೆ, ನಾನಿನ್ನ ಬಿಡಲಾರೆ ದೆವ್ವ ಆಗೋಗ್ತೀಯ ಮಗನೇ. ನಡಿ ಲೆಫ್ಟ್ ಅಲ್ಲಿ ಬಾತ್ರೂಮ್ ಇದೆ, ಅಲ್ಲಿ ಲ್ಯಾಟ್ರಿನ್ ಯೂಸ್ ಮಾಡು. ಅಯ್ಯೋ, ಅದು ಲಿಸ್ಟ್ರಿನ್ ಕಣೋ ಗಾಂಪ. ಲೇ ಡಿಕ್ಷನರಿ ಮೊದ್ಲೇ ಯಾಕೋ ನನ್ಗೆ ಹೇಳಿಲ್ಲ. How is this my fault? ಓಕೆ.
ಬಂಗ್ಲೆ ಎಷ್ಟು ಸೆಕ್ಸಿ ಆಗಿದೆ ಗುರು, ಆದ್ರೆ ಇದು ಹೊರಗಿಂದ ದೊಡ್ಡದಾಗಿ ಕಾಣ್ತಿತ್ತು, ಒಳಗ್ ಚಿಕ್ಕದಾಗಿದೆ. ಲೇ ಜಾಗ್ರಫಿಕಲಿ ಚಾಲೆಂಜ್ಡ್ ವೇಟಿಂಗ್ ಏರಿಯಾ ಇದು. ಮಿಕ್ಕಿದ್ ಬಂಗ್ಲೆ ಒಳಗಿದೆ. ಏನ್ ಹೇಳ್ತಿದ್ಯಾ ಗುರು, ದುಡ್ಡಿರೋ ಜನಗಳಿಗೆ ವೇಟಿಂಗ್ ಏರಿಯಾ ಕೂಡ ಇರುತ್ತಾ? ಹಾ, ಹೌದಾ? ನಿನ್ ನಾಲ್ಗೆ ತುಂಬಾ ಉದ್ದ ಇದೆ ಕೇರ್ಟೇಕರ್. ನಾನು ಮಗ್ನೆ. ಮತ್ತೆ ಮಾವನ್ ಬಂಗ್ಲೆ ಅಂತ ಅಂದ್ಬಿಟ್ಟು ನಾನ್ ದುಡ್ಡು ಇಸ್ಕೊಳಲ್ಲ ಅಂತ ಅನ್ಕೋಬೇಡಿ ನೀವು. ನನ್ ಮಕ್ಳ ಎಲ್ರು ಶೇರ್ ಕೊಡ್ಬೇಕು. ಮತ್ತೆ ನನ್ನ ಎಣ್ಣೆ ದುಡ್ಡು ಕೂಡ ನೀವೇ ಕೊಡ್ಬೇಕಾಗುತ್ತೆ. ನನ್ನ ಎಣ್ಣೆಗೂ ಕೂಡ. ಏಯ್, ಏನ್ ನಿಂಗೂನು ನಿನ್ ಹತ್ರ ಸರ್ವಿಸ್ ಚಾರ್ಜ್ ತಗೋತೀನಿ. ಕಾರ್ತಿಕ್, ನಾನ್ ನಿಂಗ್ ಸರ್ವಿಸ್ ಕೊಡ್ತೀನಲ್ಲ. ಬೇಬಿ, ಎಷ್ಟ್ ಸಲ ಹೇಳಿದೀನಿ ವ್ಯಾಕ್ಸಿಂಗ್ ಮಾಡ್ಕೊ ಅಂತ? ಕೂದ್ಲು ಹಲ್ಲಿಗೆ ಸಿಕ್ಕಾಕೊಳ್ಳುತ್ತೆ. ಏನಾಯ್ತು ಹುಡುಗಿ ಪೆಪ್ಪರ್ ಸ್ಪ್ರೇ ಮಾಡ್ಬಿಟ್ಲ ಮುಖಕ್ಕೆ? ಇದನ್ನ ಸ್ಕಿನ್ ಕೇರ್ ರೊಟೀನ್ ಅಂತಾರೆ. ನೀನು ತರ ಕೇರ್ ಮಾಡ್ಕೋಬೇಕಾಗಿರೋದು ಗೊತ್ತಾ? ಒಂದ್ ಕೆಲ್ಸ ಮಾಡು, ಟೈಗರ್ ಬಾಂಬ್ ತಗೊಂಡು ನಿನ್ ಟೈಗರ್ ಮೇಲೆ ಹಾಕೋ, ಸರಿನಾ? ಕೇಳಿಸ್ಕೋ, ಇವನ್ ಜೊತೆ ಮಾತಾಡೋದೇ ವೇಸ್ಟ್. ಓಯ್ ಅಣ್ಣ, ಯಾವಾಗ ಬಂದ್ರಿ? ನಾನು ನಿನ್ ಕೇರ್ ಟೇಕರ್. ಹಲೋ 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 ಅಣ್ಣ ಅವ್ರೆ, ಹೇಗಿದ್ದೀರಾ? ನನ್ನ ಹೆಸರು ಕಾರ್ತಿಕ್ ಅಂತ. ನಾನು ರಾಹುಲ್. ಹೆಸರು ಕೇಳಿರ್ತೀರ ಅಲ್ವಾ? ನೋಡು, ನಿನ್ಗಿಂತ ವಯಸ್ಸಲ್ಲಿ ದೊಡ್ಡವರು, ಅವ್ರ ಹೆಸರೇ ನಿನ್ಗಿಂತ ಎಷ್ಟೋ ಚೆನ್ನಾಗಿದೆ. ರಾಹುಲ್ ಅಣ್ಣ, ಇವನ್ ಹೆಸರು ಪಿಂಕು ಅಂತ. ಅದಕ್ಕಿಂತ ಜಾಸ್ತಿ ಇವ್ನ ಮರ್ಯಾದೆ ತೆಗೆಯೋದಿಲ್ಲ. ಪಿಂಕಿ ಅಣ್ಣ, ನಮಸ್ಕಾರ. ಹೇ, ವಾಟ್ ಪಿಂಕ್ಯಾ? ಪಿಂಕು ವಿತ್ ಯು. ಪಿಂಕು. ಹೌದು ರಾಹುಲ್ ಅಣ್ಣ, ನಮ್ಮ ಮಾವ ಯಾವಾಗಿಂದ ಪರಿಚಯ ನಿಮ್ಗೆ? ಮಾವ ನಂಗೆ ಪರಿಚಯ ಇಲ್ಲ. ಒಂದ್ ನಿಮಿಷ, ನೀವಿಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ರ? ನಾನು ಇವತ್ತೇ ಇಲ್ಲಿಗೆ ಬಂದಿದ್ದು. ಹೌದಾ? ನಿಮ್ಗಿಂತ ಮುಂಚೆ ಯಾರು ಕೆಲಸ ಮಾಡ್ತಿದ್ರು? ನಮ್ಮ ಅಪ್ಪ ಕೆಲಸ ಮಾಡ್ತಿದ್ರು. ಓ ಹೌದಾ? ಒಬ್ರೇ ಇದ್ದೀರಾ ಅಥವಾ ಹೆಂಡತಿ ಮಕ್ಕಳೆಲ್ಲ ಇದ್ದಾರಾ? ಇಲ್ಲ, ನನಗಿನ್ನೂ ಮದ್ವೆ ಆಗಿಲ್ಲ ಸರ್. ಓಹೋ, ಇದು ಅಸ್ ಮೂಮೆಂಟ್ ಆಗೋಯ್ತು ಗುರು. ಬನ್ನಿ ಬನ್ನಿ, ಹಗ್ ಮಾಡೋಣ. ಇವತ್ತು ನಿಮ್ಗೆ ಬೇರ್ ಕೊಡಿಸ್ತೀನಿ, ನಡೀರಿ ನಡೀರಿ. ಕವನ ಹೇಳ್ತೀನಿ ಕೇಳಿ. ಜೀವನ ಕೈ ಜೋಡಿಸಿಲ್ಲ, ಆದ್ರೆ ಜೋಡಿ ಕೈ ಕೊಟ್ಟಿದ್ದಾನೆ ದೇವ್ರು. ಏನ್ ಕ್ಲೀನ್ ಮಾಡ್ತಾ ಇದೀರಾ? ನಾನು ಕ್ಲೀನ್ ಮಾಡ್ತೀನಿ. ಆ ಕ್ರೀಮ್ ಹಾಕ್ತಾನಲ್ಲ, ಅವ್ನು ಏನೂ ಕ್ಲೀನ್ ಮಾಡಲ್ಲ. ಓಕೆನಾ? ಆರ್ಯನ್, ಇವತ್ತಿಡೀ ರಾತ್ರಿ ಇಲ್ಲಿ ಪಟಾಕಿ ಹೊಡಿಯೋಣ. ಯಾಕೆ? ನಿಮ್ಮ ಅಪ್ಪಂದು 2ನೇ ಮದ್ವೆನಾ? ಹಾ, ನಿನ್ ತಾಯಿ ಜೊತೆ. ನಿನ್ ತಾಯಿ ಹೇಳಿಲ್ವಾ ಇವತ್ತು ದೊಡ್ಡಣ್ಣ ಸಿಗ್ತಿದಾನೆ ಅಂತ? ಲೇ, ಹಾಫ್ ಪ್ಲೇಟ್ ಚಿಕನ್ ರೈಸ್ ತೆಗೆದ್ ಬಿಟ್ಟ ಅಂದ್ರೆ ಆರ್ಯನ್, ಹೋಗು, ಅಪ್ಪಾಜಿ ಕರಿತಾ ಇದಾರೆ, ಹೋಗು. ಒಂದೇ ಹೀರೋ ಹೆಂಗ್ ಹೊಡಿತೀನಿ ಅಂದ್ರೆ. ಹೋಗು. ಗಾಯ್ಸ್, ನಾನು 1 ಗಂಟೆ ಮಲ್ಕೊಳ್ತೀನಿ, ಯಾರು ಡಿಸ್ಟರ್ಬ್ ಮಾಡಬೇಡಿ. ಓಕೆ, ಸಂಜೆ ಜಾಯ್ನ್ ಆಗ್ತೀನಿ. ಬೇಗ ತಿಂದು ಬೇಗ ಮಲ್ಕೊಳ್ಳೋಣ. ಅವ್ನ್ ಮಲ್ಕೊಳ್ಳಿ ಬಿಡ್ರೋ. ಲೈಫಲ್ಲಿ ಮೊದಲನೇ ಸಲ ಅವ್ನ್ ಮನೆಯಿಂದ ಹೊರಗೆ ಬಂದಿದ್ದಾನೆ. ನೀನ್ ಮಲ್ಕೊಳ್ಳೋ, ಸಾಯಂಕಾಲ ಸಿಗೋಣ. ಓಕೆ? ಆ ಗುರು, ರಾತ್ರಿ ಬೇಗ ಮಲ್ಕೊಂಡ್ಬಿಡೋಣ. ಗುಡ್ ನೈಟ್. ಬಾಯ್. ನಡೀರಿ, ಮಲ್ಕೊಳ್ಳಿ, ನಡೀರಿ. ಏನಾಯ್ತು? ಬನ್ನಿ ಬನ್ನಿ, ಇವನನ್ನ ಮತ್ಸ್ಯ ಕನ್ಯೆ ಮಾಡೋಣ. ಏಯ್, ಏನ್ ಮಾಡ್ತಾ ಇದ್ಯಾ? ಕೈ ತೊಳ್ಕೊ ಮೊದ್ಲು. ಇನ್ನೊಂದ್ ಕೈಲಿ ಹಿಡ್ಕೊಂಡಿದೀನಿ ಕಣ. ಹಾ ಸರಿ. ಕಾರ್ತಿಕ್, ಓ ನೋ, ನಾಟ್ ಅಗೇನ್. ನಿನ್ನ ನೋಡ್ತಿದ್ರೆ ನಂಗೆ ಏನೇನೋ ಆಗತ್ತೆ. ಆರ್ಯನ್, ನಾನ್ ನಿಂಗೆ ಎಷ್ಟು ಸರಿ ಹೇಳಿದೀನಿ, ನಾನ್ ನಿನ್ನ ಆ ದೃಷ್ಟಿಯಲ್ಲಿ ನೋಡ್ತಿಲ್ಲ ಅಂತ. ನೀನ್ ನಂಗೆ ಒಳ್ಳೆ ಫ್ರೆಂಡ್ ಅಷ್ಟೇ. ಫ್ರೆಂಡೇ ಒಬ್ಬ ಫ್ರೆಂಡ್ ಲಾಭ ತಗೊಳ್ಳೋದು. ಛೀ, ಗಲೀಜ್ ಗಂಡ್ಸು, ಫಕ್ ಬಾಯ್. ಇವತ್ತು ನಿನಗ್ ಚೆನ್ನಾಗಿ ಎಣ್ಣೆ ಹೊಡ್ಸಿ ನಿನ್ನ ಶೀಲ ಹಾಳ್ ಮಾಡ್ಬಿಡ್ತೀನಿ. ಬೇಡ ಆರ್ಯನ್, ಬೇಡ. ನನಗೆ ಸಮಾಜದಲ್ಲಿ ಯಾರು ಮರ್ಯಾದೆ ಕೊಡಲ್ಲ. ಶೀಲ ತೆಗಿದ್ಯಾ? ನೋಡು ಮಿಂಚುಳ. ಬೇಗ ಮಿಂಚುಳದ ಮೇಲೆ ಸುಸು ಮಾಡು. 3 Idiots ತರ ಕರೆಂಟ್ ಹೊಡೆಯುತ್ತಾ ಅಂತ ನೋಡೇ ಬಿಡೋಣ. ಅಯ್ಯಯ್ಯೋ, ನಿನ್ ಸೂಸು ನನ್ ಮೇಲೆ ಹಾರ್ತಾ ಇದೆ. ಅಷ್ಟಂತೂ ಆಗುತ್ತೆ, ಏನು ಮಾಡಕ್ಕಾಗಲ್ಲ. ಗಾಯ್ಸ್, ಏನು? ಹೋಗೋ ಹೋಗೋ ಆ ಕಡೆ. ಮಿಂಚುಳ ಬಯೋಲ್ಯುಮಿನಿಸೆಂಟ್ ಅಷ್ಟೇ. ಇಟ್ ಡಸಂಟ್ ಕ್ಯಾರಿ ಚಾರ್ಜ್. ಈ ಬುದ್ಧಿವಂತನ್ ಯಾಕೆ ಕರ್ಕೊಂಡ್ ಬರ್ತೀರಾ ಟ್ರಿಪ್ಗೆ? ಇವನು ಮುಖಾನೇ ನೋಡಕ್ ಆಗಲ್ಲ ನನಗೆ. ಹಾಲ್ ಟಿಕೆಟ್ ನೆನಪಾಗುತ್ತೆ. ಅವ್ನ್ ನೋಡು ಗುರು, ಇನ್ನೂ ಹೊಸ ಪುಸ್ತಕದ ವಾಸನೆ ಬರ್ತಾ ಇದೆ. 100 ಪೇಜ್ ಅಸೈನ್ಮೆಂಟ್. ನಿನ್ನ ಮೊದಲನೇ ಬರ್ತ್ಡೇಗೆ ನಿಮ್ಮ ಅಪ್ಪ ಅಮ್ಮ ಜಾಮಿಟ್ರಿ ಬಾಕ್ಸ್ ಗಿಫ್ಟ್ ಕೊಟ್ಟಿದ್ರು ಅಲ್ವಾ? ಜಾಮಿಟ್ರಿ ಬಾಕ್ಸ್ ಅಲ್ಲ, ಡಿಕ್ಷನರಿ ಕೊಟ್ಟಿದ್ದು. ಡಿಕ್ಷನರಿ ಯಾರು ಕೊಡ್ತಾರೆ? ನಿಂಗೆ ತಲೆ ಕೆಟ್ಟಿರ್ಬೇಕೇನೋ. ಇವತ್ತು ಅಪ್ಪ ಅಮ್ಮ ಮನೇಲಿ ಇಲ್ಲ. ಇವತ್ತು ಇಡೀ ರಾತ್ರಿ ನಾನು ಕಾಂಪ್ಲಿಕೇಟೆಡ್ ವರ್ಡ್ಸ್ ನ ಡೆಫಿನೇಷನ್ಸ್ ಓದ್ತೀನಿ. ಇದೇನಿದು? ಓ ಮೈ ಗಾಡ್, ಇಮ್ಯಾಕ್ಯುಲೇಟ್.
ಮೆಟಿಕ್ಯುಲಸ್ ಐತಿ ಕೈ ತೊಳೆದಿಲ್ಲ ಹೋಗ ಕಡೆ ನಿನ್ಗೆ ಇವ್ನ್ ಸ್ಟೇಷನ್ ಸೀನ್ ಗೊತ್ತಾ ನಾವು ಒಂದಿನ ರೈಲ್ವೆ ಸ್ಟೇಷನ್ ಅಲ್ಲಿ ಇದ್ವಿ ಮದರ್ ಪ್ರಾಮಿಸ್ ಹೇಳ್ತಾ ಇದೀನಿ ಒಬ್ಬ ಬಡಪ ಇವನ್ ಹತ್ರ ಅಡ್ರೆಸ್ ಕೇಳ್ದ ಇವನೇನ್ ಮಾಡ್ದ ಗೊತ್ತಾ ಇವನು ಲ್ಯಾಟಿಟ್ಯೂಡ್ ಮತ್ತೆ ಲಾಂಜಿಟ್ಯೂಡ್ ಅಲ್ಲಿ ಆನ್ಸರ್ ಕೊಟ್ಟ ಆ ಮನುಷ್ಯ ಅಲ್ಲೇ ಸತ್ತೋದ ಶಾಕ್ ಅಲ್ಲೇ ಸತ್ತೋದ ಫಸ್ಟ್ ರ್ಯಾಂಕ್ ರಾಜು ನಿನ್ ಮೇಲೆ ತುಂಬಾನೇ ಎಫರ್ಟ್ ಹಾಕ್ಬೇಕಾಗತ್ತೆ ನಿನ್ನ ತುಂಬಾನೇ ಹಾಳು ಮಾಡ್ಬೇಕು ಆರ್ಯನ್ ತುಂಬಾ ಪೋರ್ಷನ್ ಕವರ್ ಮಾಡ್ಬೇಕು ಅಲ್ವಾ ಹೌದು. ಇವತ್ತಿಂದನೇ ಶುರು ಮಾಡೋಣ ಸರಿ ಈ ಕಡೆ ಬಾ ನಿನ್ನ ಮಿಲಿಮೀಟರ್ ನ ತೋರ್ಸು ಊರಿನ ಜನ ನೋಡ್ತಾ ಇದಾರೆ ಬೇಗ ಏನ್ ಡಯಾಗ್ರಾಮ್ಗೆ ರೆಫರೆನ್ಸ್ ತಗೋತಾ ಇದ್ಯಾ ಮಗನೇ ಗುಬ್ಬಾಟ್ ತರ ಇದ್ಯಾ ಯಾಕಂದ್ರೆ ಏನು ಚೀ ಅನ್ಬೇಕು ಕಣ ಮಗನೇ ನೀನ್ ಚೀನು ಇಂಗ್ಲಿಷ್ ಅಲ್ಲೇ ಹೇಳ್ಬಿಡ್ತೀಯ ಏ ಆರ್ಯನ್ ಬಾರೋ ಸ್ವಲ್ಪ ಟ್ಯಾಂಕ್ ಖಾಲಿ ಮಾಡ್ಕೊಂಡ್ ಗುರು ಬರ್ತೀನಿ. ಎಷ್ಟು ಅಂತ ಟ್ಯಾಂಕ್ ಖಾಲಿ ಮಾಡ್ತೀಯಾ ಬಾಗುರು ಬರ್ತೀನಿ. ಅಲ್ಲ ಕಣೋ ನಾನು ನಿಮ್ಮ ಅಮ್ಮನ ಜೊತೆ ಮಾತಾಡ್ತಾ ಇದ್ದೆ ಅವ್ರಂದ್ರು ಇನ್ ಲೋಕಲ್ ಸಿನಿಮಾ ಇಂಗ್ಲಿಷ್ ಡಬ್ ನೋಡ್ತೀಯಂತೆ ಅದು ವೀಕೆಂಡ್ ಅಲ್ಲಿ ಮಾಡ್ತೀನಿ ಅಷ್ಟೇ. ಯಾರಾದ್ರೂ ಸಹಾಯ ಮಾಡಿ. मनगडगडाट मी आलाय राजा डोल विचारणात मनगडगडाट मी आलाय राजा डोल विचारणात मनगडगडाट मी ನೋಡಿ ಆರ್ಯನ್ ಅನ್ನ ಕಾಲು ಮಾಡ್ಕೊಂಡ್ ಬಂದ್ರು. ಏ ಆರ್ಯನ್ ಬಾರೋ ಡಾನ್ಸ್ ಮಾಡೋಣ ಬಾಗುರು ನಿನ್ ಡಾನ್ಸ್ ಸ್ಟೈಲ್ ತೋರ್ಸು ಬಾ ಏ ಬಾರೋ ಇವ್ನ್ ಮೂಡ್ ಯಾವಾಗ್ಲೂ ಹಿಂಗೆ ಇರುತ್ತೆ ನಿಜವಾಗ್ಲೂ ಸೂಪರ್ ಆಗಿ ಮಾಡ್ತಾ ಇದ್ದೀರಾ. ಅಯ್ಯೋ ಹಾರರ್ ಸಿನಿಮಾ ಹೀರೋಯಿನ್ಗಳ ತರ ಯಾಕೆ ಇರಿಸ್ತಾ ಇದ್ಯಾ ನೀನ್ ಯಾವಾಗ್ಲೂ ಇಲ್ಲಿ ಬಂದು ಕೂತ್ಕೊಂಡೆ? ಇವಾಗ ಬರೀ ಕೂತಿದ್ದೀನಿ ಅಷ್ಟೇ ರಾತ್ರಿ ನಿನ್ ಮೇಲೆ ಮಲ್ಕೋತೀನಿ ಇವತ್ ಮೆನುನಲ್ಲಿ ಏನಿದೆ ಅಂತ ತೋರ್ಸು ಹೋಗೋ ನೀನು. ಇವನ್ಗೇನಾಯ್ತು? ಫಸ್ಟ್ ಡೇ ಆಫ್ ದ ಮಂತ್ ಏನ್ ಹೇಳಿ ಸರ್ ಕಡಂಬೂತ ಹೆದರ್ಸ್ಬಿಟ್ಟಿಯಲ್ಲೋ. ಏನಾಯ್ತು ಸರ್ ದೆವ್ವ ಗಿವ್ವ ನೋಡಿದ್ರ
ಮೊದ್ಲು ಇದನ್ ಕೆಳಗಿಳಿಸು ನಂಗೊಂದು ವಿಷಯ ಹೇಳಿ ಇವಾಗ. ಈ ಬಂಗ್ಲೆಲಿ ಕಾರ್ತಿಕ್ ಮಾವಂಗೂ ಮುಂಚೆ ಯಾರಿರ್ತಿದ್ರು? ಅದನ್ನ ಕೇಳ್ಬೇಡಿ ಸಾರ್, ಅದನ್ನೇನ್ ಕೇಳ್ತೀರಾ? ಯಾಕೆ ಕೇಳಬಾರ್ದು? ಇವತ್ತಿಗೆ 25 ವರ್ಷಗಳ ಹಿಂದೆ 25 ವರ್ಷಗಳ ಹಿಂದೆ ಏನು? ಇದೇ ಪ್ಲಾಟ್ನಲ್ಲಿ ಇದೇ ಪ್ಲಾಟ್ ಅಲ್ಲಿ ಏನು? ಒಂದು ಆಸ್ಪತ್ರೆ ಇತ್ತು. ಆಸ್ಪತ್ರೆ? ಯಾವ ಆಸ್ಪತ್ರೆ? ಮೆಂಟಲ್ ರೋಗಿಗಳ್ದು ಸಾರ್. ಇಲ್ಲಿ ಒಬ್ರಿಗಿಂತ ಒಬ್ರು ಮೆಂಟ್ಲ್ ಇರ್ತಿದ್ರು. ಇಡೀ ದಿನ ಕೂಗಾಡ್ತಿದ್ರು, ಇಡೀ ದಿನ ಗೋಡೆಗೆ ತಲೆ ಚಚ್ಕೊತಿದ್ರು. ಎಲ್ಲ ಹೊಚ್ಚರು ರಾತ್ರಿ ಹೊತ್ತು ಆಸ್ಪತ್ರೆಯಲ್ಲಿ ಎಲ್ಲ ಲೈಟ್ಸ್ ನ ಆನ್ ಅಂಡ್ ಆಫ್ ಮಾಡ್ತಿದ್ರು. ಟಿಕ್ ಟಾಕ್ 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 ಟಿಕ್ ಟಾಕ್. ಆಯ್ತು ಮುಂದೆ ಏನಾಯ್ತು ಹೇಳು. ಕೆಲವು ಸಲ ಹಳ್ಳಿ ಜನರಿಗೆ ಹೊಡೆಯಕ್ಕೆ ಶುರು ಮಾಡ್ತಾ ಇದ್ರು. ಕೆಲವು ಹುಚ್ಚರು ಹೊರಗೆ ಬರಿ ಮೇಲೆ ಓಡಾಡ್ತಾ ಇದ್ರು. ಅಷ್ಟೇ ಅಲ್ಲದೆ ಒಂದ್ ತಲೆ ಕೆಟ್ಟ ಹೆಂಗಸು ಅಲ್ಲಿ ಹಿಂದೆ ನದಿ ಹತ್ರ. ಅದು ಆ ನದಿನ? ಹಾರ್ಬಿಟ್ಲು ಸರ್. ಇಡೀ ಊರಿಗೆ ಇವರಿಂದ ತಲೆ ಕೆಟ್ಟೋಗಿತ್ತು. ಒಂದಿನ ಒಬ್ಬ ದೊಡ್ಡ ವ್ಯಕ್ತಿ ಇವರ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ. ಆಮೇಲೆ 1 ತಿಂಗಳವರೆಗೂ ಏನು ಆಗಿಲ್ಲ ಸರ್. ಆದ್ರೆ 1 ತಿಂಗಳಾದ್ಮೇಲೆ ರೋಗಿಗಳು ಡಾಕ್ಟರ್ ಅನ್ಕೊಂಡ್ರ? ಇಲ್ಲ. ಡಾಕ್ಟ್ರು ರೋಗಿಗಳನ್ನ ಕೊಂದ್ರ? ಇಲ್ಲ. ಊರಿನ ಜನ ರೋಗಿಗಳನ್ನ ಕೊಂದ್ರ? ಇಲ್ಲ. ಮತ್ತೆ ಏನಾಯ್ತು? ಎಲ್ಲ ಹುಚ್ಚರು ಇಲ್ಲಿಂದ ಶಿಫ್ಟ್ ಆಗೋದ್ರು ಬೂದ್ನಳ್ಳಿಗೆ. ಅಯ್ಯ, ಅದರಲ್ಲೇನಿದೆ ಸರ್? ಬೂದ್ನಳ್ಳಿಲಿ ಬಾಡಿಗೆ ಕಡಿಮೆ, ಆದ್ರೂ ಅವ್ರ ಅಡ್ಮಿಷನ್ ಫೀಸ್ ಅಷ್ಟೇ ಇದೆ ಸಾಹೇಬ್ರೆ. ಇದು ತಪ್ಪಲ್ವಾ? ನೀವೇ ಹೇಳಿ. ಅಯ್ಯೋ, ಯೋಗರಾಜ್ ಭಟ್ರು ಸಿನಿಮಾದ ಜೂನಿಯರ್ ಆರ್ಟಿಸ್ಟ್ ತಗೊಂಬಂದು ಬರೀ ಹೆದರಿಸ್ತೀಯಲ್ಲೋ. ಹೋಗಿ ಫ್ಯೂಸ್ ಚೆಕ್ ಮಾಡು. ನಿಮ್ ಫ್ರೆಂಡ್ಸ್ಗೂ ಬೂದ್ನಳ್ಳಿಗೆ ಹೋಗೋ ಅವಶ್ಯಕತೆ ಇದೆ. ಹೋಗೋ, ಇಲ್ಲಾಂದ್ರೆ ಕಲ್ ತಗೊಂಡು ಹೊಡೆದು ಸಾಯಿಸ್ತೀನಿ. ತಲೆ ಕೆಟ್ಟವನು, ಬರೀ ಸುಳ್ಳು ಹೇಳದೆ ಆಗೋಯ್ತು ಇವನ್ ಕತೆ. ಗೈಸ್ ಅಷ್ಟೇ ಪಕ್ಕಣ. ಬನ್ನಿ. ಅಯ್ಯೋ, ಅಲ್ಲಾಡ್ತಾ ಇದೆ. 2 ಪೆಗ್ ಹಾಕು, ನೀನು ಅಲ್ಲಾಡ್ತೀಯಾ? ಅಲ್ವೋ, ಹಿಂದೆ ಅಲ್ಲಾಡ್ತಾ ಇರೋದು. ಅಲ್ಲಾಡೋದು ನಿಲ್ಸೋ, ಅವ್ನಿಗೆ ಇಷ್ಟ ಆಗ್ತಿಲ್ಲ. ಯಾವಾಗ ನೋಡಿದ್ರು ಅಲ್ಲಾಡ್ತಿಯಲ್ಲ, ಪಬ್ಲಿಕ್ ಅಫೆಂಡರ್. ಅಯ್ಯೋ, ಅಲ್ಲ ಕಣೋ, ಜಗ್ಗು ಹಿಂದೆ ಪೇಂಟಿಂಗ್ ಅಲ್ಲಾಡ್ತಾ ಇದೆ. ಜಗ್ಗು ಹಿಂದೆ ಪ್ಯಾಂಟಿ ಕಾಣಿಸ್ತಿದ್ಯಾ? ಗುರು, ನನ್ ಒಳಗೇನು ಹಾಕೋದೇ ಇಲ್ಲ, ಅವನ್ಗೆ ಎಲ್ಲಿಂದ ಕಾಣುತ್ತೆ? ಏನ್ ಕಾಣಿಸ್ತಾ ಇದೆಯೋ ನಿನ್ಗೆ? ಮೊದ್ಲು ಮ್ಯೂಸಿಕ್ ಆಫ್ ಮಾಡಿ. ಮ್ಯೂಸಿಕ್ ಆಫ್ ಮಾಡ್ರ. ಮ್ಯೂಸಿಕ್ ಯಾಕೆ ಆಫ್ ಮಾಡಿದ್ದು? ಏಯ್ ಕಾರ್ತಿಕ್, ಈ ಪೇಂಟಿಂಗ್ ಅಲ್ಲಾಡ್ತಾ ಇತ್ತು. ಏನ? ಹೌದು, ಈ ಪೇಂಟಿಂಗ್ ಅಲ್ಲಾಡ್ತಾ ಇತ್ತು. ಈ ಪೇಂಟಿಂಗ್ ಅಲ್ಲಾಡ್ತಿತ್ತ? ಯಾವಾಗ? ನೀವ್ ಡ್ಯಾನ್ಸ್ ಮಾಡ್ತಿದ್ರಲ್ಲ, ಆಗ ಈ ಮುದ್ಕಾನು ಕುಣಿತಾ ಇದ್ದ. ಈ ಮುದ್ಕ ಡ್ಯಾನ್ಸ್ ಆಡ್ತಾ ಇದ್ನ? ಹೌದು. ಈ ಮುದ್ಕನ್ ಮುಖ ನೋಡು, ಇದು ಬಾಡಿರೋ ಬೀಜ. ಇವ್ನ್ ಬದುಕಿದಾಗ್ಲೇ ಅಲ್ಲಾಡಿರಲ್ಲ, ಸತ್ ಮೇಲೆ ವೈಬ್ರೇಟ್ ಆಗ್ತಿದ್ದ ಅಂತಿದ್ಯಾ ನೀನು? ಕಾರ್ತಿಕ್, ನನ್ನ ಮಾತು ಕೇಳು. ಈ ಮನೆಗ್ ನಾವು ಬಂದಾಗಿಂದ ವಿಯರ್ಡ್ ವಿಷಯಗಳು ನಡೀತಾ ಇವೆ. ಹೌದಾ? ಆ ಡಬ್ಬ ಕೇರ್ ಟೇಕರ್ ಜೊತೆ ಮಾತಾಡಕ್ ಹೋದಾಗ ಯಾರೋ ಕೂಗಾಡೋ ಸದ್ ಕೇಳಿಸ್ತಾ ಇತ್ತು. ಹೌದಾ? ಕೂಗಾಡೋ ಸದ್ ಕೇಳಿಸ್ತಾ ಇತ್ತಾ? ಅಯ್ಯೋ, ಭಯ ಪಡಿಸೋ ಕೂಗಾಟ ಅದು.
ನೋಡುಗರು BDSM ಹಳ್ಳಿಗೂ ತಲುಪ್ತಾ ಇದೆ, ಆದ್ರೆ ದೇಶ ಉದ್ಧಾರ ಆಗ್ತಿಲ್ಲ ಅಂತ ಜನ ಹೇಳ್ತಾ ಇದ್ದಾರೆ. ಅಯ್ಯೋ ಗುರು, ನೋವಿನ ಕೂಗಾಟ, ತುಂಬಾ ನೋವಲ್ ಕೂಗಾಡ್ತಾ ಇದ್ರು. ಅದಕ್ಕಿಂತ ಭಯಂಕರ ಈ ಪೇಂಟಿಂಗ್ ಅಲ್ಲಿ ಆಡಿದ್ದು, ಲೈಟ್ ಫ್ಲಿಕರ್ ಆಗಿದ್ದು. ಅಷ್ಟೇ. ಇಷ್ಟು ಚಿಕ್ಕ ವಿಷಯಕ್ಕೆ ನಿಂಗೆ ವೇಡ್ ಅನಿಸ್ತಾ ಇದೆಯಾ? ಅರೆ ನಿಂಗೆ ಚಿಕ್ಕ ವಯಸ್ಸಿಂದ ಭ್ರಮೆ ಆಗ್ತಿದೆ. ಏನ್ ಮಾಡೋದು ಇವಾಗ? ಸ್ಕೂಲಲ್ಲಿ ಇದ್ದಾಗ ಹೇಳ್ತಾ ಇದ್ದ ಪ್ರಿಯಾಗೆ ಇನ್ ಮೇಲೆ ಕ್ರಶ್ ಇದೆ ಅಂತ. ಹೇಳ್ರಪ್ಪ, ಇದಕ್ಕಿಂತ ದೊಡ್ಡ ಭ್ರಮೆ ಇದೆಯಾ? ಭ್ರಮೆಯಿಂದ ತಲೆ ಕೆಟ್ಟ ಹೋಗಿದೆ ನಿಂಗೆ. ಪಾರ್ಟಿ ಮೂಡ್ ಹಾಳು ಮಾಡ್ಬೇಡ. ಎಣ್ಣೆ ಹೊಡಿ, ಚಿಲ್ ಮಾಡು, ಫ್ರೆಶ್ ಗಾಳಿ ತಗೋ. ಈಗ ಹೇಳು, ಭ್ರಮೆ ಆಗಿರೋದು ಯಾರಿಗೆ ಅಂತ ಹೇಳು. ಅದು ಪವರ್ ಹೋಗಿರ್ಬೇಕು. ಲೈಟ್ ಆನ್ ಇದೆ ಅಂದ್ರೆ ಫ್ಯಾನ್ ಹಾಳಾಗಿರ್ಬೇಕು. ಹೀಗ್ ನಿಲ್ಲುತ್ತಾ? ಅಂದ್ರೆ ಫ್ಯೂಸ್ ಏನಾದ್ರೂ ಹೋಗಿರುತ್ತೆ, ಫೇಸ್ ಹೋಗಿರ್ಬೇಕು, ಅಥವಾ ಈ ಫ್ಯಾನ್ದು ಫೇಸ್ ಸರಿ ಇಲ್ಲ ಅನ್ಸುತ್ತೆ. ಕಾರ್ತಿಕ್, ನಿಂಗೆ ಲಾಸ್ ಆಫ್ ಮೋಷನ್, ಇನರ್ಷಿಯಾ, ಫಿಸಿಕ್ಸ್ ಬಗ್ಗೆ ಏನಾದ್ರೂ ಗೊತ್ತಾ ನಿಂಗೆ? ಅರೆ ನಿಂಗೆ ಗೊತ್ತಿದೆ ಅಲ್ವಾ, ಸ್ಕೂಲ್ನಲ್ಲಿ ಚಾಪ್ಟರ್ ಮಾಡುವಾಗ ನಂಗೆ ಜಾಂಡೀಸ್ ಆಗಿತ್ತು. ನಾನು ಆಬ್ಸೆಂಟ್ ಆಗಿದೆ. ನೀನ್ ಟಾಂಟ್ ಮಾಡಕ್ಕೆಲ್ಲ ಹೋಗ್ಬೇಡ. ಜಾಂಡೀಸ್ ಆಗಿತ್ತು ಅಷ್ಟೇ, ನಿನಗೆ ಕಣ್ಣು ಹೋಗಿರ್ಲಿಲ್ಲ. ಹೋಗಿ ಯಾವ್ದಾದ್ರು ದಡ್ಡ ನನ್ ಮಗನ್ ಕೇಳಿದ್ರು, ಅವನು ಇದನ್ನ ಎಷ್ಟು ವಿಯರ್ಡ್ ಅಂತ ಹೇಳ್ತಾನೆ. ಇದು ಎಷ್ಟು ವಿಯರ್ಡ್ ಅಂತ ಹೇಳೋ ಕಾರಣ ನಿಮ್ಗೆ. ಹಾ, ವಿಯರ್ಡ್ ಆಗಿದೆ. ಅಯ್ಯೋ ನನ್ ಮಗನೇ, ದಡ್ ನನ್ ಮಗ ಅಂತ ಕರ್ದ್ ಕೇಳ್ತಿದ್ಯಾ ನನ್ನ? ವಿಷಯ ಹೇಳೋ ಮೊದಲು. ಏನ್ ನಡೀತಾ ಇದೆ ಇಲ್ಲಿ? ಯಾಕೆ ತಮಾಷೆ ಮಾಡ್ತಿರೋದು? ಏಯ್, ಗಾಯ್ಸ್, ಈಗ ತಾನೇ ಅರ್ಥಕ್ವೇಕ್ ಆಯ್ತು ಅಲ್ವಾ?